So the next question, which of the following statements regarding the resonance energy of benzene is correct? ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿ. Resonance energy is the energy required to break the CH bond in benzene. Resonance energy is the energy required to break the CC bond in benzene. Resonance energy is a measure of stability of benzene. Resonance energy is the energy required to convert. Okay, ಹಾಗಿದ್ರೆ ಆನ್ಸರ್ ಯಾವ್ದಾಗುತ್ತಂತೆ? ಆಪ್ಷನ್ ಸಿ ಆಗುತ್ತೆ ನೋಡಿ, ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಯಾವುದು ನೋಡಿ, ಗ್ರೂಪ್ ಶೋಯಿಂಗ್ ಪ್ಲಸ್ ಆರ್ ಎಫೆಕ್ಟ್, ಗ್ರೂಪ್ ಶೋಯಿಂಗ್ ಮೈನಸ್ ಆರ್ ಎಫೆಕ್ಟ್. NHCOR ಇದೆ, ಸಿ ಡಬಲ್ ಬಾಂಡ್ ಓ ಇದೆ, OR ಇದೆ, OCOR ಇದೆ. ಕರೆಕ್ಟ್ ಅಂದ್ರೆ ROC ಡಬಲ್ ಬಾಂಡ್ ಓ ಅಂತ ಹೇಳಿ ಎಸ್ಟರ್ ಗ್ರೂಪ್. ಹಾಗಿದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಈ ಗ್ರೂಪ್ ಗಳಲ್ಲಿ ಎಸ್ಪೆಷಲಿ ಸಿ ಡಬಲ್ ಬಾಂಡ್ ಓ ಇರೋದ್ರಿಂದ ದಟ್ ಶೋಸ್ ರೆಸೋನೆನ್ಸ್ ಎಫೆಕ್ಟ್ ಅಂಡ್ ಆಸ್ ಅ ರಿಸಲ್ಟ್ ಎಲೆಕ್ಟ್ರಾನ್ಸ್ ವಿಲ್ ಬಿ ವಿತ್ ಡ್ರಾನ್. ಹಾಗಾದ್ರೆ ಇವೆಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆಗಿರೋದ್ರಿಂದ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇವೆಲ್ಲದು ಕೂಡ ಇದೊಂದು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಆಗಿದೆ. ಕರೆಕ್ಟ್, ನಾನು ಅವತ್ತಲೇ ಹೇಳ್ಕೊಟ್ಟಿದ್ದೆ ರೈಟ್. ರೆಸೋನೆನ್ಸ್ ಎಫೆಕ್ಟ್ ಆಗುವಾಗ ಎರಡು ತರ ರೆಸೋನೆನ್ಸ್ ಎಫೆಕ್ಟ್ ಇದೆಯಂತೆ. ಒಂದು ಎಲೆಕ್ಟ್ರಾನ್ ಅನ್ನ ತೆಗೆದುಕೊಂಡು ಹೋಗೋದು ಹೊರಗಡೆ, ದಟ್ ಮೀನ್ಸ್ ಪ್ಲಸ್ ಆರ್ ಎಫೆಕ್ಟ್, ಸಾರಿ ಮೈನಸ್ ಆರ್ ಎಫೆಕ್ಟ್. ಎಲೆಕ್ಟ್ರಾನ್ ಅನ್ನ ಕೊಡೋದು ಪ್ಲಸ್ ಆರ್ ಎಫೆಕ್ಟ್, ಜಸ್ಟ್ ಲೈಕ್ ಇಂಡಕ್ಟಿವ್ ಎಫೆಕ್ಟ್. ಹಾಗಾದ್ರೆ ಡಬಲ್ ಬಾಂಡ್ ನೇಚರ್ ಇದೆ ಅನ್ನೋದಾದ್ರೆ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಅಥವಾ ಎನ್ ಡಬಲ್ ಬಾಂಡ್ ಓ ಗ್ರೂಪ್ ಇದ್ರೆ ದಟ್ ವಿಲ್ ಟೇಕ್ ಅವೇ ದ ಎಲೆಕ್ಟ್ರಾನ್ಸ್ ಫ್ರಮ್ ದ ರಿಂಗ್ ಅಂತ ಹೇಳಿ. ದೇರ್ಫೋರ್ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. Then the polarity is produced in the molecule by the interaction of two pi bonds or between a pi bond and a lone pair of electron present on an adjacent atom. The above statement true for which of the following ಅಂತ ಹೇಳಿದ್ದಾರೆ. ಯಾವ್ದಿರಬಹುದು? ಪೈ ಬಾಂಡ್ ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನ್ ಮೂವ್ ಆಗೋದು, ಅಥವಾ ಪೈ ಬಾಂಡ್ ಅಂಡ್ ಲೋನ್ ಪೇರ್ ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ ಆಗೋದು. ಇಟ್ ಇಸ್ ದ ಪ್ಯಾಟರ್ನ್ ಅಬ್ಸರ್ವ್ಡ್ ಇನ್ ರೆಸೋನೆನ್ಸ್ ಎಫೆಕ್ಟ್ ಅಂತ ಹೇಳಿ. ನಾವು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಇಸ್ ಎ ಪರ್ಮನೆಂಟ್, ಟೆಂಪರರಿ, ರೆಸೋನೆನ್ಸ್ ಎಫೆಕ್ಟ್ ಅಂಡ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕೇಳಿದ್ದಾರೆ. ಇಟ್ ಇಸ್ ಅ ಟೆಂಪರರಿ ಟೆಂಪರರಿ ಎಫೆಕ್ಟ್. ಯಾಕೆ? ಎಲ್ಲಿವರೆಗೂ ಎಲೆಕ್ಟ್ರಾನ್ಸ್ ಹೋಗಿರುತ್ತೋ ಅಂದ್ರೆ ನೋಡ್ಕೊಳ್ಳಿ, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂದ್ರೆ ಏನಂತೆ? ಇಟ್ ಇಸ್ ಪ್ಯೂರ್ಲಿ ಎ ಟೆಂಪರರಿ ಎಫೆಕ್ಟ್ ಅಂಡ್ ಇಸ್ ಬ್ರಾಟ್ ಇನ್ ಟು ಆಕ್ಷನ್ ಓನ್ಲಿ ಇನ್ ದ ರಿಕ್ವೈರ್ಮೆಂಟ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ. ಅಟ್ಯಾಕಿಂಗ್ ರಿಯೇಜೆಂಟ್ ಇದ್ರೆ ಮಾತ್ರ ಆಗುವಂಥದ್ದು. ಅಟ್ಯಾಕಿಂಗ್ ರಿಯೇಜೆಂಟ್ ತೆಗೆದ್ಮೇಲೆ ಆ ಮಾಲಿಕ್ಯೂಲ್ಸ್ ಅಥವಾ ಎಲೆಕ್ಟ್ರಾನ್ಸ್ ಏನಿತ್ತು ಅದು ರಿಟೈನ್ ಆಗುತ್ತೆ. ದೆನ್ ದ ಕೈಂಡ್ ಆಫ್ ಡಿಲೋಕಲೈಸೇಷನ್ ಇನ್ವಾಲ್ವಿಂಗ್ ಸಿಗ್ಮಾ ಬಾಂಡ್ ಆರ್ಬಿಟಲ್ಸ್ ಇಸ್ ಕಾಲ್ಡ್. ಸಿಗ್ಮಾ ಬಾಂಡ್ ಆರ್ಬಿಟಲ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ಓಕೆ ಡಿಲೋಕಲೈಸೇಷನ್ ಆಗೋದನ್ನ ನಾವು ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಂತ ಕರಿತೇವೆ. ಸರಿನಾ? ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಇನ್ವಾಲ್ವ್ಸ್ ಓವರ್ಲ್ಯಾಪ್ ಆಫ್ ದ ಫಾಲೋಯಿಂಗ್ ಆರ್ಬಿಟಲ್ಸ್. ಓಕೆ, ಹಾಗಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ವಿ ಅಂತ ಇದೆಯಲ್ಲ ಅದು ಪೈ ಆರ್ಬಿಟಲ್ ಆಗ್ಬೇಕು. ಕರೆಕ್ಟ್, ಪೈ ಅಂಡ್ ಸಾರಿ ಸಿಗ್ಮಾ ಅಂಡ್ ಪೈ ಬಾಂಡ್ ಆಗ್ಬೇಕು. ಒಂದು ಸೆಕೆಂಡ್ ಕರೆಕ್ಟ್ ಮಾಡ್ತೇನೆ ನೋಡಿ. ದ ಟೈಪ್ ಆಫ್ hyper conjugation involves the overlap of the following orbitals: sigma sigma, sigma pi, pp orbital, and pi orbitals. It is hyper conjugation alli sigma and pi orbitals overlap ಆಗುತ್ತಂತೆ. Choose the correct order of stability of carbocation using concept of hyper conjugation ಅಂತ ಕೇಳಿದ್ದಾರೆ. ಓಕೆ ರೈಟ್, ಹಾಗಿದ್ರೆ ನೋಡ್ತಾ ಬರೋಣಂತೆ. ಇದರಲ್ಲಿ ನೋಡೋದು ಟರ್ಷರಿ ಕಾರ್ಬೋಕ್ಯಾಟಯಾನ್, ಸೆಕೆಂಡರಿ, ಪ್ರೈಮರಿ ಅಂಡ್ ಮಿಥೈಲ್. ಹಾಗಿದ್ರೆ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಬಿಲಿಟಿ ಅಂತ ಕೇಳಿದ್ದಾರೆ, ಆರ್ಡರ್ ಆಫ್ ಸ್ಟೆಬಿಲಿಟಿ. ಸೊ ಹಾಗಿದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ನೋಡಿ, ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟಯಾನ್ ಆನ್ ದ ಬೇಸಿಸ್ ಆಫ್ ಹೈಪರ್ ಕಾಂಜುಗೇಷನ್ ವಿಚ್ ಇಸ್ explained by what by the ಏನ್ ಹೇಳ್ಬಹುದು ನಾವು stabilities of the carbocation, because electron density from the adjacent pi bond, ನೆನ್ಪಿಟ್ಕೊಳ್ಳಿ, adjacent pi bond helps in
dispersing the positive charge. Therefore, based upon that one, fourth one is least stable when compared to the first one. Therefore, option B is correct one agutte nodi. Okay, tertiary will be more stable. Hyperconjugation is most useful for stabilizing which of the following carbocation? Already ಹೇಳಿದಾಗೆ tertiary carbocation ಅಥವಾ tertiary butyl group is going to be stabilized more. Therefore, option B is correct. Next, which of the following is an example of elimination reaction anta? Chlorination of methane. It is just what substitution. Okay, substitution. Nitration of benzene, addition reaction agutte ಅಥವಾ substitution agutte adanu. Hydroxylation of ethylene, that is also going to be addition reaction. ಹಾಗಾದ್ರೆ dehydration of ethanol ಇದೆಯಲ್ಲ, minus H2O in the presence of water, concentrated H2SO4. Dehydration of ethanol to ethene. Option B ಆಗುತ್ತೆ ನೋಡಿ. The compounds CH3Br, correct, which reacts with NH3 to form CH3NH2 and HBr. The above reaction is classified as bromine hogide, NH2 bandide. So it's nothing but a substitution. Which of the following method is not used for determining purity of the compound anta kelta idare? Chromatographic techniques ante, spectroscopic techniques ante, melting point ante. All the above parameters are used for determining the purity of the compound. ಹಾಗಾದ್ರೆ ಆಡ್ ಒನ್ ಯಾವುದು ಇಲ್ಲ, ಎಲ್ಲವೂ ಕೂಡ ಪ್ಯೂರಿಟಿನ ಚೆಕ್ ಮಾಡೋಕೆ ಇರುವಂತದ್ದೇ. ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ is not the criteria of purity of the substance? Solubility, melting point, boiling point, and density. So purity na check ಮಾಡೋದಕ್ಕೆ ಪ್ಯಾರಾಮೀಟರ್ ಯಾವ್ದಲ್ಲ ಅಥವಾ ಕ್ರೈಟೀರಿಯಾ ಯಾವ್ದಲ್ಲ ಅಂದ್ರೆ that is solubility. ನಿಲ್ಲೋದು ಕೂಡ ಆಗುತ್ತೆ. In crystallization process, impurities which impart color to the solution are removed by which of the following ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? ಕಲರ್ ನ ರಿಮೂವ್ ಮಾಡೋದಕ್ಕೆ ಅಡ್ಸಾರ್ಪ್ಷನ್ ಟೆಕ್ನಾಲಜಿ ಅಂತ ಇದೆ. ಅಡ್ಸಾರ್ಪ್ಷನ್, ಕರೆಕ್ಟ್. ಅಡ್ಸಾರ್ಪ್ಷನ್ ಅಂದ್ರೆ ಅಡೇಷನ್ ಅಂತ ಹೇಳಿ. ಈಗ ಶುಗರ್ ಕೇನ್ ಇಂಡಸ್ಟ್ರಿನಲ್ಲಿ ಕಲರ್ಡ್ ಮೆಟೀರಿಯಲ್ ಅನ್ನ ನಾವು ರಿಮೂವ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ activated charcoal, animal charcoal ante. So this is going to act as a good adsorbent and removes the colored material from that particular organic compound. Therefore, option yavadagutte B agutte. Next, question number 114. Aniline is purified by, nodi, okay, first of all, okay, answer ಹೇಳ್ಬಿಡ್ತೀನಿ ಆಮೇಲೆ ನೋಡೋಣಂತೆ. That is steam distillation anta ಕರಿತೀವಿ aniline. Usually this method is going to be applied or implemented for the purification of the substance which are water insoluble and which are volatile in steam and which are associated with non-steam volatile impurities which have high molecular weights and possesses fairly high vapor pressure at about the boiling point of the water. ಹಾಗಿದ್ರೆ steam distillation ಅನ್ನೋದು ಅನಿಲಿನ್ ಅನ್ನ ಪ್ಯೂರಿಫೈ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಕ್ವಶನ್ ನಂಬರ್ 115, ವಿಚ್ ಈಸ್ ಪ್ಯೂರಿಫೈಡ್ ಬೈ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಈಗ ತಾನೇ ಹೇಳಿದೆ, ದಟ್ ಇಸ್ ಗೋಯಿಂಗ್ ಟು ಬಿ ಅನಿಲಿನ್. ಅನಿಲಿನ್ ಇಸ್ ಗೋಯಿಂಗ್ ಟು ಬಿ ಪ್ಯೂರಿಫೈಡ್ ಬೈ ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳ್ತಾ ಇದೀವಿ. ಎಷ್ಟರಲ್ಲಿ? ಅಟ್ ಅಬೌಟ್ 371 ಕೆಲ್ವಿನ್. 371 ಕೆಲ್ವಿನ್ ಅಂಡ್ ಅಬೌಟ್ 1 atmospheric pressure ಅಂದ್ರೆ 760 mmHg ಪ್ರೆಷರ್ ಅಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ, ಡಿಸ್ಟಿಲ್ ಮಾಡಿ ತಗೊಳ್ತಾ ಇದ್ದೇವೆ. The best method for the separation of naphthalene and benzoic acid from their mixture is, ಗೊತ್ತಿದೆ, naphthalene is undergoing combustion. Combustion ಅನ್ನೋದಕ್ಕಿಂತ sublimation ಅಂತ ಕರಿಬಹುದು. So sublimation method which is going to be very useful. ಯಾಕೆಂದ್ರೆ benzoic acid ಅಲ್ಲೇ ಉಳ್ಕೊಳ್ಳುತ್ತೆ, naphthalene ಏನಾಗುತ್ತೆ ಸಬ್ಲೈಮ್ ಆಗಿ ಹೊರಗಡೆ ಬರುತ್ತಂತೆ. So this is the best method, right? Next, in steam distillation the vapor pressure of volatile organic compound is, ಏನಿರಬೇಕು steam distillation ಅಲ್ಲಿ? It should be more than the atmospheric pressure, right?
Yeah. Question number 118. Fractional distillation is used when? ಯಾವಾಗ? Fractional ಅಂದ್ರೆ there should be a small difference in the boiling points. ಈಗ ಸಿಕ್ಕೋಯ್ತು ಆನ್ಸರ್. ಓಕೆ, ಆಪ್ಷನ್ ಬಿ ಅಂತೆ. ಅಂದ್ರೆ ಈಗ ಯಾವುದೋ ಒಂದು ಲಿಕ್ವಿಡ್ 310 ಡಿಗ್ರೀಸ್ ಅಲ್ಲಿ ಬಾಯ್ಲ್ ಆಗುತ್ತಂತೆ, ಇನ್ನೊಂದು ಲಿಕ್ವಿಡ್ 311 ಡಿಗ್ರೀಸ್ ಅಲ್ಲಿ ಬಾಯ್ಲ್ ಆಗುತ್ತಂತೆ. ಕರೆಕ್ಟಾ? ಸಾರಿ, ಕೆಲ್ವಿನ್ ಇಷ್ಟಲ್ಲಿ ಬಾಯ್ಲ್ ಆಗ್ತಾ ಇರುತ್ತೆ. ನೋಡಿ, ಡಿಫರೆನ್ಸ್ ಇಸ್ ಗೋಯಿಂಗ್ ಟು ಬಿ 1 ಕೆಲ್ವಿನ್ ಓನ್ಲಿ. ಇಷ್ಟು ಡಿಫರೆನ್ಸ್ ಇದ್ದಾಗ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ. ಅವಾಗ ಏನ್ ಮಾಡ್ತಿದ್ದೀವಿ? ಫ್ರಾಕ್ಷನಲ್ ಡಿಸ್ಟಿಲೇಷನ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತಾ ಇದೀವಿ? ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಪ್ಯೂರಿಫಿಕೇಶನ್ ಆಫ್ ಪೆಟ್ರೋಲಿಯಂ ಈಸ್ ಕ್ಯಾರಿಡ್ ಔಟ್ ಬೈ. ನೋಡಿ, ಪೆಟ್ರೋಲಿಯಂ ಕೂಡ ಹಾಗೇನೆ, ಅದರಲ್ಲಿ ಇರುವಂತ ಫ್ರಾಕ್ಷನ್ಸ್ ಒಂದೊಂದು ಕೂಡ ಸ್ವಲ್ಪ ಡಿಫರೆನ್ಸ್ ಇರುತ್ತಂತೆ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ. ದೇರ್ಫೋರ್ ವಿ ಆರ್ ಯೂಸಿಂಗ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಟೆಕ್ನಿಕ್ ಟು ಪ್ಯೂರಿಫೈ ಪೆಟ್ರೋಲಿಯಂ. ನೆಕ್ಸ್ಟ್ ಕ್ವಶನ್ ನಂಬರ್ 120. A liquid decomposes at its boiling point. It can be purified by boiling point ಅಲ್ಲಿ, ಓಕೆ, ಅದು ಡಿಕಂಪೋಸ್ ಆಗ್ಬಿಡುತ್ತೆ. ದೇರ್ಫೋರ್ ಅಂಡರ್ ರೆಡ್ಯೂಸ್ ಪ್ರೆಷರ್ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತಂತೆ? ಪ್ಯೂರಿಫೈ ಮಾಡ್ಕೋಬೇಕು ಅಥವಾ ಡಿಸ್ಟಿಲ್ ಮಾಡ್ಕೋಬೇಕು. ದೇರ್ಫೋರ್ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್ ಅಥವಾ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಅಂತ ಕರೀತೇವೆ. ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್ ಇಸ್ ಎಂಪ್ಲಾಯ್ಡ್ ಫಾರ್ ಯಾವುದಕ್ಕೆ? ರೈಟ್, it is going to be for especially ಈ ತರ ಕಾಂಪೌಂಡ್ಸ್ ಗೆ, ಆಲ್ಕೋಹಾಲ್ಸ್. ಓಕೆ, ದಿಸ್ ಗೋಯಿಂಗ್ ಟು ಬಿ ಏನಂತ ಕರಿತಿದ್ದಾರೆ ಇದನ್ನ? ಗ್ಲಿಸರಾಲ್. ನೋಡಿ, 3 ಕಾರ್ಬನ್ ಇದೆಯಂತೆ, 3 ಕಾರ್ಬನ್ ಮೇಲೆ OH ಇದೆಯಂತೆ. CH2 CH ಕರೆಕ್ಟ್? ಎಸ್, ಗ್ಲಿಸರಾಲ್. ಇಂಪ್ಯೂರ್ ಗ್ಲಿಸರಿನ್ ಈಸ್ ಪ್ಯೂರಿಫೈಡ್ ಬೈ ಯಾವ ಮೆಥಡ್? ರೆಡ್ಯೂಸ್ ಪ್ರೆಷರ್. ಹಾಗಾಗಿ ಇದನ್ನೇನಂತ ಕರಿಬಹುದು? ದಟ್ ಇಸ್ ಗೋಯಿಂಗ್ ಟು ಬಿ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಹಾಗಾದ್ರೆ ಏನದು? ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ಡ್ ಪ್ರೆಷರ್ ನ ನಾವು ಇನ್ನೊಂದು ನೇಮ್ ಇಂದ ಕರೆಯೋದಾದ್ರೆ ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಓಕೆ, ಕನ್ಫ್ಯೂಸ್ ಆಗಬಾರ್ದು. ಓಕೆನಾ ಮಕ್ಕಳ? ರೈಟ್. ಗ್ಲಿಸರಾಲ್ ಕ್ಯಾನ್ ಬಿ ಸೆಪರೇಟೆಡ್ ಫ್ರಮ್ ಸ್ಪೆಂಟ್ ಲೈಮ್ ಇನ್ ಸೋಪ್ ಇಂಡಸ್ಟ್ರಿ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಟೆಕ್ನಿಕ್, ರೈಟ್? It is distillation under reduced pressure. Next one, question number 124. The latest technique for the purification of organic compound is, ನೆನ್ಪಿಟ್ಕೊಳ್ಳಿ, latest technique. Organic compounds ಗಳು, they have different affinity with the mobile phase and the stationary phase. ಹಾಗಾಗಿ ಇವೆರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ನಾವು ಏನ್ ಮಾಡ್ತಾ ಇದ್ದೇವೆ? ಸೂಟಬಲ್ ಸಾಲ್ವೆಂಟ್ ಅನ್ನ ಯೂಸ್ ಮಾಡಿಕೊಂಡು ಕ್ರೊಮ್ಯಾಟೋಗ್ರಫಿಕ್ ಟೆಕ್ನಿಕ್ ಅಲ್ಲಿ ನಾವು ಸೆಪರೇಟ್ ಮಾಡ್ತಾ ಇದ್ದೇವೆ. ಓಕೆ, ಆಲ್ರೆಡಿ ನೀವು ಥಿಯರಿನಲ್ಲಿ ಓದಿರ್ತೀರಾ. ಓಕೆ, ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಆಸ್ an adsorbent in adsorption chromatography ಅಂತೆ. ಓಕೆ, ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ? ಸಿಲಿಕಾ ಜೆಲ್ ಇದೆ, ಅಲ್ಯೂಮಿನಾ ಇದೆ, ಜಿಯೋಲೈಟ್ ಇದೆ, ಬೋತ್ A and B ಇದೆ. So if silica gel is also used, alumina is also used, therefore option D ಆಗುತ್ತೆ ನೋಡಿ. Correct? Yes. Which of the following acts as a stationary phase in paper chromatography? Water, alumina, silica gel, none of these. Stationary phase ಆಗಿ paper chromatography ನಲ್ಲಿ ಯಾವುದು ಯೂಸ್ ಆಗುತ್ತೆ? ಕರೆಕ್ಟ್. ನೋಡಿ, ಈ ಕ್ರೊಮ್ಯಾಟೋಗ್ರಫಿ ಪೇಪರ್ ಅಲ್ಲಿ ವಾಟರ್ ಇಸ್ ಗೋಯಿಂಗ್ ಟು ಬಿ ಟ್ರಾಪ್ಡ್ ವಿಚ್ ಆಕ್ಟ್ಸ್ ಆಸ್ ಅ ಸ್ಟೇಷನರಿ ಫೇಸ್ ಅಂತ. ಹಾಗಾದ್ರೆ ಪೇಪರ್ ಅಲ್ಲಿ ಇರುವಂತ ವಾಟರ್ ಸ್ಟೇಷನರಿ ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ದ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಮೆಥಡ್ ಟು ಸೆಪರೇಟ್ ಮಿಕ್ಸ್ಚರ್ ಆಫ್ ಶುಗರ್ ಈಸ್, ಎರಡು ಶುಗರ್ಸ್ ಅನ್ನ ಸೆಪರೇಟ್ ಮಾಡೋದಕ್ಕೆ ಇರುವಂತ ಟೆಕ್ನಿಕ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಕ್ರೊಮ್ಯಾಟೋಗ್ರಫಿ ಓನ್ಲಿ. ಓಕೆನಾ? Right. Next one. Chromatography is a valuable method for the separation, isolation, and purification and identification of the constituent of a mixture, and it is based on general principle of ಏನಂತ ಕರಿತಾ ಇದೀವಿ ನೋಡಿ? ಇಟ್ಸ್ ಗೋಯಿಂಗ್ ಟು ಬಿ ಬೇಸ್ಡ್ ಅಪಾನ್ ಫೇಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ. ಫೇಸ್ ರೂಲ್ ಅಲ್ಲ, ಫೇಸ್ ಡಿಸ್ಟ್ರಿಬ್ಯೂಷನ್ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 129.
In paper chromatography, moving phase is liquid and stationary phase is solid. Moving phase is liquid and stationary phase is also a liquid. Moving phase is solid and stationary phase is solid. Moving phase is solid and stationary phase is liquid. Therefore, option B ಆಗುತ್ತೆ ನೋಡಿ. ಎರಡೂ ಕೂಡ ಏನಾಗುತ್ತಂತೆ ಮೂವಿಂಗ್ ಮೊಬೈಲ್ ಫೇಸ್ ಅಂಡ್ ಸ್ಟೇಷನರಿ ಫೇಸ್ ಬೋತ್ ಆರ್ ಗೋಯಿಂಗ್ ಟು ಬಿ ಲಿಕ್ವಿಡ್ಸ್ ಅಂತ ಹೇಳಿ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ದ ಡಿಟೆಕ್ಷನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಡಿಟೆಕ್ಷನ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆಲ್ರೆಡಿ ಹೇಳ್ಕೊಟ್ಟಿದ್ದಾನೆ. ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಏನಾದ್ರು CuO ಜೊತೆ ಹೀಟ್ ಮಾಡಿದ್ರೆ ಇಟ್ ರಿಲೀಸಸ್ CO2. ವೆನ್ ವಿ ಆರ್ ಪಾಸಿಂಗ್ ಥ್ರೂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇಟ್ ಇಸ್ ಗೋಯಿಂಗ್ ಟು ಬಿ ಟರ್ನ್ಡ್ ಇನ್ ಟು ಲೈಮ್ ವಾಟರ್ ಅಂತ ಕರಿತೀವಿ. ದಟ್ ಇಸ್ ಗೋಯಿಂಗ್ ಟು ಬಿ ಮಿಲ್ಕಿ. ಹಾಗಾದ್ರೆ ಕಾಪರ್ ಆಕ್ಸೈಡ್ ಅನ್ನ ಯೂಸ್ ಮಾಡ್ತೇವೆ, ಸರಿನಾ? ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಇನ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಥವಾ ಟೆಸ್ಟ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಟೆಸ್ಟ್ ಮಾಡ್ತೀವಲ್ಲ, ಅದರಲ್ಲಿ ದ ನೈಟ್ರೋಜನ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಕನ್ವರ್ಟೆಡ್ ಇಂಟು ಏನಾಗಿ ಸೋಡಿಯಂ ಸೈನೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ NaCN ಆಗಿ ಕನ್ವರ್ಟ್ ಆಗುತ್ತೆ. ಸೋಡಿಯಂ, ಕಾರ್ಬನ್, ನೈಟ್ರೋಜನ್ ಇವುಗಳು ಕಂಬೈನ್ ಆಗಿ ಸೋಡಿಯಂ ಸೈನೈಡ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಡಸ್ ನಾಟ್ ಶೋ ಲ್ಯಾಸೆನ್ಸ್ ಟೆಸ್ಟ್ ಫಾರ್ ನೈಟ್ರೋಜನ್ ಅಂತ ಹೇಳ್ತೇವೆ. ಯಾವ್ದಿರಬಹುದು? ಯೂರಿಯಾ, ಹೈಡ್ರಸೈನ್, ಫಿನೈಲ್ ಹೈಡ್ರಸೈನ್, ಅಜೋಬೆನ್ಸೀನ್, ಯಾವ್ದಿರಬಹುದು? ಓಕೆ, ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಹೈಡ್ರಸೈನ್ ಅಂತ ಆನ್ಸರ್ ಬರುತ್ತೆ. ಬಿಕಾಸ್ ಹೈಡ್ರೋಜನ್ ಡಸ್ ನಾಟ್ ಕಂಟೈನ್ ಕಾರ್ಬನ್. ಕರೆಕ್ಟಾ? ಕಾರ್ಬನ್ ಇಲ್ಲ ಅಂತಂದ್ರೆ NaCN ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ? ಇಲ್ಲ. ದಟ್ಸ್ ವೈ ಹೈಡ್ರಸೈನ್ ಇಸ್ ದ ಆನ್ಸರ್. The compounds formed in the positive test for nitrogen with the lacine solution of an organic compound is, so it is going to be option A. Correct? Prussian blue color ಬರುತ್ತದೆ. Prussian Fe4 FeCN6 thrice, which is a compound formed in the lacine test for nitrogen. Okay, ಹಾಗಾದ್ರೆ ಇದೆ ನಮಗೆ ಡಿಟೆಕ್ಷನ್ ಟೆಸ್ಟ್. ಇನ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್, ದ ಮಾಸ್ ಆಫ್ ವಾಟರ್ ಪ್ರೊಡ್ಯೂಸ್ಡ್ ಇಸ್ ಡಿಟರ್ಮೈನ್ಡ್ ಬೈ ಪಾಸಿಂಗ್ ದ ಮಿಕ್ಸ್ಚರ್ ಥ್ರೂ ಎ weighed U tube containing dash and carbon dioxide is absorbed in concentrated solution of Y. ಹಾಗಾದ್ರೆ ವಾಟರ್ ಎಲ್ಲಿ ಹೋಗುತ್ತೆ? KOH ಎಲ್ಲಿ ಹೋಗುತ್ತೆ? ಮತ್ತೆ ಯಾವ ಕ್ಯಾಟಲಿಸ್ಟ್ ಅಥವಾ ಯಾವ ಸಬ್ಸ್ಟೆನ್ಸ್ ಇದ್ದಾಗ ಪಾಸ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ. ನೋಡಿ, ದ ಮಾಸ್ ಆಫ್ ವಾಟರ್ ಪ್ರೊಡ್ಯೂಸ್ಡ್ ಇಸ್ ಡಿಟರ್ಮೈನ್ಡ್ ಬೈ ಪಾಸಿಂಗ್ ಎ ಮಿಕ್ಸ್ಚರ್ ಥ್ರೂ U tube containing, usually anhydrous calcium chloride is going to be used for this one. Correct? And aqueous KOH ಅದನ್ನ potash solution ಅಂತಾನು ಕರೀತಾ ಇದೀವಿ. potash. ಸೊ ಹಾಗಿದ್ರೆ X ಅನ್ನೋದು ಕ್ಯಾಲ್ಸಿಯಂ ಕ್ಲೋರೈಡ್ ಆಗುತ್ತೆ, Y ಅನ್ನೋದು KOH ಸೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 135. ಜೆಲ್ಡಾಲ್ ಮೆಥಡ್ ಇಸ್ ನಾಟ್ ಅಪ್ಲಿಕಬಲ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಯಾವ್ದಿರಬಹುದು? ನೈಟ್ರೋ ಕಾಂಪೌಂಡ್ಸ್, ಅಜೋ ಕಾಂಪೌಂಡ್ಸ್, ಪಿರಿಡಿನ್, ಆಲ್ ಆಫ್ ದೀಸ್ ಅಂತ. ಯಾಕೆ? ಸಿ, as nitrogen of these compound does not change to ammonium sulfate on heating with sulfuric acid, they are not going to be answer for Geldahl's test ಅಥವಾ Geldahl's ಮೆಥಡ್ ಅಲ್ಲಿ ಎಸ್ಟಿಮೇಷನ್ ಮಾಡಕ್ ಆಗಲ್ಲ. ಅಮೋನಿಯಂ ಸಲ್ಫೇಟ್ ಅನ್ನ ಕೊಡಬೇಕು, ಬಟ್ ನೈಟ್ರೋಜನ್ ಫ್ರೀ ಇರಲ್ವಲ್ಲ, ಕೊಡೋದಿಲ್ಲ. ದೇರ್ಫೋರ್ ಯಾವುದು ಕೂಡ ಆಗಲ್ಲ. ಓಕೆನಾ? ನೈಟ್ರೋಜನ್ in an organic compound can be estimated by ಯಾವಂತೆ? Geldahl's method only, Dumas method only, both A and B, neither A nor B. ನಮಗೆ ಗೊತ್ತಿದೆ ಎರಡು ಮೆಥಡ್ ಆಗುತ್ತಂತೆ. ಸೊ ಆಪ್ಷನ್ ಸಿ. Dumas method involves the determination of nitrogen content in the organic compound in the form of ಹೇಗಾಗಿರುತ್ತಂತೆ? That is going to be
the amount of nitrogen obtained in that tube ಎಷ್ಟು ನೈಟ್ರೋಜನ್ ಬಂದಿರುತ್ತೋ ಅದರ ಬೇಸಿಸ್ ಮೇಲೆ. Therefore, it is going to be option B. Okay. In Geldar's method, nitrogen present is estimated as ಹೇಗೆ, right? It is converted to ammonium sulfate, adadmele ammonia. Based on the amount of ammonia gas obtained, that's going to be estimated. In Geldar's method of estimation of nitrogen, potassium sulfate acts as ಏನಾಗಿ ಆಕ್ಟ್ ಮಾಡುತ್ತಂತೆ, just to increase the boiling point. ಹಾಗಾದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ, ಕೆಟಲಿಟಿಕ್ ಏಜೆಂಟ್ ಆಗಿ, ಹೈಡ್ರೋಲೈಸಿಂಗ್ ಏಜೆಂಟ್ ಆಗಿ, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟರ್ ಅಂತ ಹೇಳಿ. ಹಾಗಾದ್ರೆ just to increase the boiling point of sulfuric acid, K2SO4 is added. Therefore, option D ಆಗುತ್ತೆ ನೋಡಿ. ಸ್ವಲ್ಪ ಸಿನಾಪ್ಸಿಸ್ ಜೊತೆನಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿರೋ ಥಿಯರಿನೂ ಕೂಡ ಓದ್ಕೋಬೇಕಾಗತ್ತೆ. ಓಕೆ. ಕ್ವಶನ್ ನಂಬರ್ 140. 0.5 gram of an organic compound containing nitrogen on gelidizing required 29 ml of 0.2 normal ಅಂದ್ರೆ 1/5 normal sulfuric acid for complete neutralization of ammonia. The percentage of nitrogen in the compound is ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಜೆಲ್ಡಾರ್ಸ್ ಮೆಥಡ್ ಅಲ್ಲಿ ಫಾರ್ಮುಲಾ ಗೊತ್ತು, percentage of nitrogen is equal to 1.4 into normality into volume divided by mass of organic compound. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. 1.4 into 29 ml ಅಂದ್ರೆ ವಾಲ್ಯೂಮ್ ಇಂಟು ನಾರ್ಮಾಲಿಟಿ ಬಂದು 1/5 ಅಂತೆ. 1/5. ಓಕೆ. ಹಾಗೆ ನೋಡ್ತಾ ಹೋಗಿ ಮಾಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟು ಕೊಟ್ಟಿದ್ದಾರೆ, 0.5 ಕೊಟ್ಟಿದಾರಂತೆ. ಸೊ ಸಾಲ್ವ್ ಮಾಡ್ತಾ ಬಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ 16.24% ಬರುತ್ತೆ. ಬೇಕಾದ್ರೆ ನೋಡಿ. ಸೊ ಆಪ್ಷನ್ ಈಸ್ ಬಿ. ಓಕೆನಾ? ಮಾಡೋದು ಗೊತ್ತಾಯ್ತು ಅಂದ್ಕೊತೀನಿ. ಫಾರ್ಮುಲಾ ನೆನಪಿರ್ಬೇಕು. ದಿಸ್ ಇಸ್ ದ ಫಾರ್ಮುಲಾ. ಕರೆಕ್ಟಾ? ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಓಕೆ. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? Shall go to the next one. The percentage of sulfur in an organic compound whose 0.32 gram produces 0.233 gram of barium sulfate is. ಹಾಗಾದ್ರೆ ಪರ್ಸೆಂಟೇಜ್ ಆಫ್ ಸಲ್ಫರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇದೆ, ನೆನಪಿಸ್ಕೊಳ್ಳಿ. 32 divided by 233 into 0.233 divided by 0.32 into 100. ಓಕೆ. ಹಾಗೆ ನೋಡ್ತಾ ಹೋದ್ರೆ ಎಷ್ಟು ಬರುತ್ತಂತೆ. ಸೊ ದಿಸ್ ಗೋಯಿಂಗ್ ಟು ಬಿ 10% ಬರುತ್ತೆ. ಹೌದಾ? 10%. Therefore, option B. Option B is the right answer. Next. An organic compound contains carbon 40%, hydrogen 13%, and nitrogen 46.67%. Its empirical formula would be, ಅವರೇ ಕೊಟ್ಟಿರೋ ಹಾಗೆ, ರೈಟ್, ನಂಬರ್ ಆಫ್ ಮೋಲ್ಸ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಂತೆ. ರೈಟ್, ಕಾರ್ಬನ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಬರುತ್ತೆ, ಮಾಸ್ ಕೊಟ್ಟಿದ್ದಾರೆ 40/12, ದಟ್ ಇಸ್ ಈಕ್ವಲ್ ಟು 3.33 ಬರುತ್ತೆ. ಹೈಡ್ರೋಜನ್ ಕೊಟ್ಟಿದ್ದಾರೆ 13.33 ಡಿವೈಡೆಡ್ ಬೈ 1 ಎಷ್ಟು ಬರುತ್ತೆ, 13.33 ಬರುತ್ತೆ. ನೈಟ್ರೋಜನ್ ಕೊಟ್ಟಿದ್ದಾರೆ 46.467 ಡಿವೈಡೆಡ್ ಬೈ 14 ಅಂತೆ, ಅಪ್ರಾಕ್ಸಿಮೇಟ್ಲಿ 3.333 ಬರುತ್ತೆ, ಅಥವಾ 3.34 ಅಂತ ತಗೋಬಹುದು. ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಅಂತ ತಗೊಂಡ್ರೆ ಚಿಕ್ಕದ ಯಾವ್ದಿದೆ ನೋಡ್ಕೊಳ್ಳಿ, 3.33 ಇದೆ. ದೇರ್ಫೋರ್ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ನೋಡಿ, ಕಾರ್ಬನ್ ತಗೊಂಡ್ರೆ 3.33 ಡಿವೈಡೆಡ್ ಬೈ 3.33. ಹೈಡ್ರೋಜನ್ ಅಂದ್ರೆ 1 ಬರುತ್ತೆ. ಹೈಡ್ರೋಜನ್ ತಗೊಂಡ್ರೆ 13.33 ಡಿವೈಡೆಡ್ ಬೈ 3.33. ಓಕೆ. ನೈಟ್ರೋಜನ್ ಎಷ್ಟು ಬರುತ್ತೆ, 4 ಬರುತ್ತೆ. 3.34 ಬರುತ್ತೆ ಡಿವೈಡೆಡ್ ಬೈ 3.33, ದಟ್ ಇಸ್ ಈಕ್ವಲ್ ಟು 1. ಹಾಗಾದ್ರೆ ರೇಷಿಯೋಸ್ ನೋಡ್ತಾ ಬಂದ್ರೆ ಎಂಪೆರಿಕಲ್ ಫಾರ್ಮುಲಾ ಇಸ್ ಈಕ್ವಲ್ ಟು ಕಾರ್ಬನ್ 1 ಇದೆ, ಹೈಡ್ರೋಜನ್ 4 ಇದೆ, ನೈಟ್ರೋಜನ್ 1 ಇದೆ. ದಟ್ ಮೀನ್ಸ್ CH4n ಅಂತ ಹೇಳಿ. ದೇರ್ಫೋರ್ ಆಪ್ಷನ್ ಈಸ್ ಸಿ. ಸ್ವಲ್ಪ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು. ಓಕೆ, ಹೋಪ್ ಯು ಅಂಡರ್ಸ್ಟುಡ್.
ಸರಿನಾ? ನೆಕ್ಸ್ಟ್ 2.79 gram of an organic compound when heated in Carius tube with concentrated HNO3 and H3PO4 form converted into MgNO-NH4PO4 PPT. The PPT on heating gave 1.332 gram of Mg2P2O7. The percentage of phosphorus in the compound is. ಹಾಗಾದ್ರೆ ಪರ್ಸೆಂಟೇಜ್ ಆಫ್ ಫಾಸ್ಫರಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. 62 divided by 222 into weight of Mg2 P2O7 divided by mass of the organic compound, ಅಂದ್ರೆ weight of compound ಅಂತ ತಗೊಳ್ತಾ ಇದ್ದೀನಿ, compound into 100. ಸಬ್ಸ್ಟಿಟ್ಯೂಟ್ ಮಾಡಿ 62 divided by 222 into mass of the Mg2 P2O7 ಎಷ್ಟಿದೆಯಂತೆ 1.332 divided by mass of the organic compound 2.79 into 100. So you will get the answer. Calculate ಮಾಡಿ. So we'll get the answer approximately 13.33%. Okay na makla? So this is the formula. ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಎ 23 13. ಎಸ್, ಆಪ್ಷನ್ ಬಿ ಆಗುತ್ತೆ. ಓಕೆ, ನೆಕ್ಸ್ಟ್. ಎ ಕಾಂಪೌಂಡ್ ಕಂಟೈನ್ಸ್ 38.8% ಆಫ್ ಕಾರ್ಬನ್, 16% ಹೈಡ್ರೋಜನ್, 45.2% ನೈಟ್ರೋಜನ್. ಹಾಗಿದ್ರೆ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ವುಡ್ ಬಿ ಅಂತ ಕೇಳಿದ್ದಾರೆ. ಏನಿರಬಹುದು ನೋಡೋಣ. ಹಾಗಿದ್ರೆ ಈಗ ಎಲಿಮೆಂಟ್ ಯಾವುದು? ಕಾರ್ಬನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಕೊಟ್ಟಿದ್ದಾರೆ, ನೈಟ್ರೋಜನ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ಗಳು ಕೊಟ್ಟಿದ್ದಾರೆ. ಎಷ್ಟಂತೆ? 38.8 ಇದೆ, 16.0 ಇದೆ, 45.2 ಇದೆಯಂತೆ. ರಿಲೇಟಿವ್ ನಂಬರ್ ಆಫ್ ಆಟಮ್ಸ್ ಅಥವಾ ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎನ್ ವ್ಯಾಲ್ಯೂ 38.8 divided by 12, 16 by 1, 45.2 divided by 14. Approximately ನಾವು ತಗೊಂಡ್ರೆ that is equal to 3.2, 16, 3.2. ಹಾಗಾದ್ರೆ ಸಿಂಪಲ್ ರೇಷಿಯೋ ಎಷ್ಟು ಬರುತ್ತಪ್ಪ? ಸಿಂಪಲ್ ರೇಷಿಯೋ that is going to be equal to 1. ಕರೆಕ್ಟಾ? 5, 1 ಬಂದಿರುತ್ತೆ. Therefore empirical formula ಏನ್ ಬಂದಿರುತ್ತೆ ನೋಡಿ? Empirical formula that is equal to carbon 1, hydrogen 5, nitrogen 1. Therefore it is equal to CH5N. ಅಥವಾ ನಾವು ಹೀಗೂ ಬರೆಯಬಹುದು ಅಥವಾ ಹೀಗೂ ಬರೆಯಬಹುದು, CH3NH2. Is that clear? So option A is the right answer. ಓಕೆನಾ ಮಕ್ಕಳ? ನೋಡಿ, ತುಂಬಾ ಸಿಂಪಲ್ ಇರುತ್ತೆ. ಕ್ಯಾಲ್ಕುಲೇಷನ್ ವೈಸ್ ನೀವು ಪರ್ಟಿಕ್ಯುಲರ್ ಆಗಿ ನೋಡಿ. ಫಸ್ಟ್ ಚಾಪ್ಟರ್ ಆಫ್ ದ ಆರ್ಗ್ಯಾನಿಕ್ ಯಾವುದು? ಕೆಮಿಸ್ಟ್ರಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಮತ್ತೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ಫಸ್ಟ್ ಚಾಪ್ಟರ್ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಇದೆಲ್ಲವೂ ಕೂಡ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್, ಇನ್ ದ ಎಸ್ಟಿಮೇಷನ್ ಆಫ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ದ ಮಿಕ್ಸ್ಚರ್ ಆಫ್ ಗೇಸಿಯಸ್ ಪ್ರಾಡಕ್ಟ್ಸ್ ಕಂಟೈನಿಂಗ್ ಆಕ್ಸಿಜನ್ ಈಸ್ ಪಾಸ್ಡ್ ಓವರ್ ರೆಡ್ ಹಾಟ್ ಕೋಕ್ ಅಂತ. ಆಲ್ ಆಕ್ಸಿಜನ್ ಕನ್ವರ್ಟೆಡ್ ಇಂಟು ಎ. ಆಕ್ಸಿಜನ್ ಇರೋದೆಲ್ಲ ಎ ಆಗಿ ಕನ್ವರ್ಟ್ ಆಗಿರುತ್ತಂತೆ. ದಿಸ್ ಮಿಕ್ಸ್ಚರ್ ಇಸ್ ಪಾಸ್ಡ್ ಥ್ರೂ ಬಿ when A is converted into C. What is ABC in the above statement? Oxygen estimation ಮಾಡುವಾಗ ನೋಡಿ, ಆರ್ಗ್ಯಾನಿಕ್ ಕಾಂಪೌಂಡ್ ತಗೊಂಡು ಹೀಟ್ ಮಾಡಿದ್ರೆ O2 and ಅದರ್ ಪ್ರಾಡಕ್ಟ್ಸ್ ಬರ್ತವೆ, ಅದರ್ ಗ್ಯಾಸಸ್. ಆ ಆಕ್ಸಿಜನ್ ಅನ್ನ ನಾವ್ ಯಾವ್ದ್ರ ಜೊತೆ ಟ್ರೀಟ್ ಮಾಡಬೇಕು? ಆಕ್ಸಿಜನ್ ಇಸ್ ಪಾಸ್ಡ್ ಓವರ್ ರೆಡ್ ಹಾಟ್ ಕೋಕ್ ಅಂದ್ರೆ ಕಾರ್ಬನ್ ಜೊತೆ ಟ್ರೀಟ್ ಮಾಡಿದ್ರೆ ದಟ್ ಈಸ್ ಕನ್ವರ್ಟೆಡ್ ಇಂಟು 2CO. ಹಾಗಿದ್ರೆ ಇದೇ ಎ ಆಗಿರ್ಬೇಕು. ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ, 1373 ಕೆಲ್ವಿನ್, 1373 ಕೆಲ್ವಿನ್. ನೆಕ್ಸ್ಟ್ ಪಾಸ್ಡ್ ಥ್ರೂ ಬಿ. ಕರೆಕ್ಟಾ? ಹಾಗಾದ್ರೆ ಎ ಅನ್ನೋದು ಯಾವುದೋ ಒಂದ್ರ ಜೊತೆನಲ್ಲಿ ಪಾಸ್ ಮಾಡಿದ್ರೆ ದಟ್ ಇಸ್ ಕನ್ವರ್ಟಿಂಗ್ ಇಂಟು ಸಿ ಅಂತ. ಸಿ ಅಂದ್ರೆ ಏನಾಗಿರ್ಬೇಕು? CO2. ಫರ್ದರ್ ಆಕ್ಸಿಡೇಷನ್ ಆಗ್ತಾ ಇದೆಯಂತೆ. ದಟ್ ಈಸ್ iodine pentoxide, which is going to be converted into I2, 5CO, 5CO2. ಹಾಗಾದ್ರೆ ಇದು
ಎ ಆಗುತ್ತೆ, ಇದು ಬಿ ಆಗುತ್ತೆ, ಇದು ಸಿ ಆಗುತ್ತೆ. ಸರಿನಾ ಮಕ್ಳ? ನೋಡಿ ಈಗ ಏನೇನ ಆಗ್ಬೇಕು ಅಂತ ಹೇಳಿ. ಎ ಅನ್ನೋದೇನಿದೆಯಪ್ಪ, ಕಾರ್ಬನ್ ಮೊನಾಕ್ಸೈಡ್ ಇದೆ. ಬಿ ಅನ್ನೋದು I2O5 ಇದೆ. ಸಿ ಅನ್ನೋದು CO2 ಇದೆ. ದೇರ್ಫೋರ್ ಆಪ್ಷನ್ ಈಸ್ ಬಿ. ಕರೆಕ್ಟಾ? ಸೊ ಇದಿಷ್ಟು ಏನಂತೆ ವಿತ್ ರೆಸ್ಪೆಕ್ಟ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್. ಓಕೆ, ಮುಂದಿನ ಚಾಪ್ಟರ್ ನೊಂದಿಗೆ ಮತ್ತೆ ಭೇಟಿ ಆಗೋಣಂತೆ. ಓಕೆ, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬೈ ಬೈ.